ವೀಕ್ಷಕರೇ, ಹಬ್ಬಕ್ಕೆ ಡಿಸ್ಕೌಂಟ್ ರೈಲ್ವೆ ಟಿಕೆಟ್ ದರ 20% ಕಡಿತ. ಷರತ್ತುಗಳು ಏನು? ಹೌದು ಸ್ನೇಹಿತರೆ, ಇದರ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ. ಸ್ನೇಹಿತರೆ, ಈ ವಿಡಿಯೋ ತುಂಬಾ ಇಂಪಾರ್ಟೆಂಟ್ ಆಗಿದ್ದು ವಿಡಿಯೋನ ಕೊನೆ ತನಕ ನೋಡಿ ಹಾಗೂ ಮುಂಬರುವ ಎಲ್ಲಾ ಅಪ್ಡೇಟ್ಸ್ ಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಬ್ಬದ ಸಮಯದಲ್ಲಿ ರೈಲ್ವೆಯಲ್ಲಿ ಪ್ರಯಾಣಿಸುವ ಪ್ರಯಾಣಿಕರಿಗೆ ಸಿಹಿ ಸುದ್ದಿ. ಹಬ್ಬದ ಸಮಯದಲ್ಲಿ ಪ್ರಯಾಣ ದಟ್ಟಣೆ ನಿರ್ವಹಣೆ ಮತ್ತು ಬುಕಿಂಗ್ ಸರಳಗೊಳಿಸಲು ಭಾರತೀಯ ರೈಲ್ವೆ ರೌಂಡ್ ಟ್ರಿಪ್ ಪ್ಯಾಕೇಜ್ ಆರಂಭಿಸಿದೆ. ಈ ಪ್ಯಾಕೇಜ್ ಅನ್ವಯ ರಿಟರ್ನ್ ಟಿಕೆಟ್ ಬುಕ್ ಮಾಡಿದವರಿಗೆ 20% ರಿಯಾಯಿತಿ ಸಿಗಲಿದೆ. ನಿಯಮಗಳು ಮತ್ತು ಷರತ್ತುಗಳು ನೋಡುವುದಾದರೆ, ನಿಗದಿತ ಅವಧಿಯಲ್ಲಿ ತಮ್ಮ ವಾಪಸಾತಿ ಪ್ರಯಾಣವನ್ನು ಆಯ್ಕೆ ಮಾಡುವ ಪ್ರಯಾಣಿಕರಿಗೆ ಮಾತ್ರ ಈ ಯೋಜನೆ ಅನ್ವಯಿಸುತ್ತದೆ. ಈ ಯೋಜನೆಯಡಿಯಲ್ಲಿ ಒಂದೇ ಗುಂಪಿನ ಪ್ರಯಾಣಿಕರಿಗೆ ಮುಂದಿನ ಮತ್ತು ಹಿಂದಿರುಗುವ ಪ್ರಯಾಣ ಎರಡಕ್ಕೂ ಬುಕ್ ಮಾಡಿದಾಗ ರಿಯಾಯಿತಿಗಳು ಅನ್ವಯವಾಗುತ್ತವೆ. ಹಿಂದಿರುಗುವ ಪ್ರಯಾಣದ ಪ್ರಯಾಣಿಕರ ವಿವರಗಳು ಮುಂದಿನ ಪ್ರಯಾಣದಂತೆಯೇ ಇರಬೇಕಾಗುತ್ತದೆ. ಪ್ರಯಾಣಕ್ಕೆ ಯಾವ ದರ್ಜೆಯ ಟಿಕೆಟ್ ಬುಕ್ ಮಾಡಿದ್ದೀರೋ ಅದೇ ದರ್ಜೆಯ ರಿಟರ್ನ್ ಟಿಕೆಟ್ ಬುಕ್ ಮಾಡಬೇಕಾಗುತ್ತದೆ. ಹಿಂದಿರುಗುವ ಪ್ರಯಾಣದ ಮೂಲ ದರದಲ್ಲಿ ಮಾತ್ರ ಒಟ್ಟು 20% ರಿಯಾಯಿತಿಗಳನ್ನು ನೀಡಲಾಗುತ್ತದೆ. ಈ ಯೋಜನೆಯಡಿಯಲ್ಲಿ ಬುಕ್ ಮಾಡಿದ ಟಿಕೆಟ್ ಗಳಿಗೆ ಯಾವುದೇ ಶುಲ್ಕ ಮರುಪಾವತಿ ನೀಡುವುದಿಲ್ಲ. ಒಂದು ಬಾರಿ ಟಿಕೆಟ್ ಬುಕ್ ಮಾಡಿದ ನಂತರ ಯಾವುದೇ ಬದಲಾವಣೆಗೆ ಅನುಮತಿಸಲಾಗುವುದಿಲ್ಲ. ರಿಯಾಯಿತಿ ದರದಲ್ಲಿ ಹಿಂತಿರುಗುವ ಪ್ರಯಾಣ ಬುಕಿಂಗ್ ಮಾಡುವಾಗ ಯಾವುದೇ ರಿಯಾಯಿತಿಗಳು, ರೈಲು ಪ್ರಯಾಣ ಕೂಪನ್ಗಳು, ವೋಚರ್ ಆಧಾರಿತ ಬುಕಿಂಗ್ಗಳು, ಪಾಸ್ಗಳು ಅಥವಾ OTPಗಳು ಇತ್ಯಾದಿಗಳನ್ನು ಅನುಮತಿಸಲಾಗುವುದಿಲ್ಲ. ಮುಂದಿನ ಮತ್ತು ಹಿಂದಿರುಗುವ ಪ್ರಯಾಣದ ಟಿಕೆಟ್ಗಳನ್ನು ಇಂಟರ್ನೆಟ್ ಬುಕಿಂಗ್ ಅಥವಾ ಕಚೇರಿಗಳಲ್ಲಿ ಕೌಂಟರ್ ಬುಕಿಂಗ್ ಮೂಲಕ ಒಂದೇ ಮೋಡ್ ಅನ್ನು ಬಳಸಿಕೊಂಡು ಬುಕ್ ಮಾಡಬೇಕು. ಟಿಕೆಟ್ ಬುಕಿಂಗ್ ಯಾವಾಗ ಪ್ರಾರಂಭವಾಗುತ್ತದೆ ನೋಡುವುದಾದರೆ, ರಾಜಧಾನಿ, ಶತಾಬ್ದಿ ಮತ್ತು ಇತರ ಫ್ಲೆಕ್ಸಿ ದರ ರೈಲುಗಳಲ್ಲಿ ರಿಯಾಯಿತಿ ಅನ್ವಯಿಸುವುದಿಲ್ಲ. ಆಗಸ್ಟ್ 14ರಿಂದ 26ರವರೆಗಿನ ಪ್ರಯಾಣಕ್ಕೆ ಮತ್ತು ನವೆಂಬರ್ 17ರಿಂದ ಡಿಸೆಂಬರ್ 1ರ ಅವಧಿಯ ರಿಟರ್ನ್ ಟಿಕೆಟ್ ಬುಕ್ ಮಾಡಬಹುದು. ಅಕ್ಟೋಬರ್ 13ರಿಂದ 26 ಅವಧಿಯಲ್ಲಿ ರಿಟರ್ನ್ ಟಿಕೆಟ್ ಮಾಡಿದರೆ ಆಫರ್ ಸಿಗುವುದಿಲ್ಲ. 60 ದಿನಗಳ ಮೊದಲೇ ಮುಂಗಡ ಬುಕಿಂಗ್ ಮಾಡಬೇಕೆಂಬ ನಿಯಮ ಈ ರೌಂಡ್ ಟ್ರಿಪ್ ಪ್ಯಾಕೇಜ್ಗೆ ಅನ್ವಯವಾಗುವುದಿಲ್ಲ. ಇದಾಗಿತ್ತು ಇವತ್ತಿನ ಅಪ್ಡೇಟ್. ಮುಂದಿನ ಅಪ್ಡೇಟ್ಗಳಿಗೆ ನಮ್ಮ ಚಾನೆಲ್ ಅನ್ನು ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.